ಮೇಡಮ್ ಇನ್ನೂ 25,000 ಜಾಸ್ತಿನೇ ಕೊಡಿ ಮೇಡಮ್. ನೋಡಿ ಆ ಹುಡುಗಿ ಹೇಗೆ ಕೆನ್ನೆಗೊಡಿದ್ಲು ಅಂತ. ಏಟು ಜೋರಾಗೇ ಬಿತ್ತು ಮೇಡಮ್. ನಾವು ಮಾತಾಡ್ಕೊಂಡಾಗ ಇವೆಲ್ಲ ಇರಲಿಲ್ಲ ಅಲ್ವಾ ಮೇಡಮ್? ಆ ಏಟಿನ ರುಚಿ ಹೇಗಿರುತ್ತೆ ಅಂತ ನನಗೆ ತುಂಬ ಚೆನ್ನಾಗೇ ಗೊತ್ತಿದೆ. ಆ ಏಟ್ಗೆ ನಿನಗೆ 25,000 ರೂಪಾಯಿ ಎಕ್ಸ್ಟ್ರಾ ಕೊಡೋಕ್ಕೆ ನನಗೇನೂ ಇಲ್ಲ. ಆನ್ಲೈನ್ ಟ್ರಾನ್ಸ್ಫರ್ ಮಾಡ್ತೀನಿ. ಏಟ್ ನಿನಗೆ ಬಿದ್ದರೂ ಗಾಯ ಎಲ್ಲಾಗಬೇಕೋ ಅಲ್ಲಿ ಜೋರಾಗೇ ಆಗಿರುತ್ತೆ. ಇನ್ನೊಂದು ವಿಷಯ, ನಾನು ನಿನಗೆ ಫೋನ್ ಮಾಡಿ ಕರೆಯೋ ತನಕ ಈ ಮನೆ ಅಡ್ರೆಸ್ ನಿನ್ ಕನ್ಸಲ್ ಕೂಡ ನೆನಪಿರಬಾರ್ದು. ಗೊತ್ತಾಯ್ತಾ? ಓಕೆ ಮೇಡಮ್. ನಡಿಯೇ. ಅಮ್ಮ 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 ನಿಂತ್ಕೊಳ್ಳಿ ಬಾ. ಅಮ್ಮ ಅಮ್ಮ ಅಪ್ಪ ಪ್ಲೀಸ್ ನಿಂತ್ಕೊಳ್ಳಿ, ನಾನೇ ಡ್ರಾಪ್ ಮಾಡ್ತೀನಮ್ಮ. ಅದ್ರ ಅಗತ್ಯ ಇಲ್ಲ. ಅಲ್ಲಮ್ಮ, ಯಾಕೆ ಹಿಂಗೆ ಹೇಳ್ಕೊಂಡು ಹೋಗ್ತಿದ್ಯಾ? ನಾನೇನು ಚಿಕ್ಕ ಮಗುನ, ನಾನೇ ಬರ್ತೀನಿ. ನೀನ್ ಚಿಕ್ಕವಳಲ್ಲ, ನೀವೆಲ್ಲರೂ ದೊಡ್ಡವ್ರೆ. ಸಣ್ಣವರು ನಾವು. ಯಾಕಮ್ಮ ಹೀಗೆ ಮಾತಾಡ್ತಿದ್ದೀರಾ? ಯಾಕೆ ಇಷ್ಟೊಂದು ಅಪ್ಸೆಟ್ ಆಗಿದ್ದೀರಾ? ಪದೇ ಪದೇ ಅದನ್ನೇ ಹೇಳೋಕೆ ನನ್ಗೆ ಇಷ್ಟ ಇಲ್ಲ. ನನ್ಗೇನಾಯ್ತು ಏನಾಗಿದೆ ಅನ್ನೋದು ಇಲ್ಲಿ ದೊಡ್ಡ ಜನಕ್ಕೆ ಮುಖ್ಯ ಆಗಲ್ಲ. ಬಾರ ನನ್ನ ಜೊತೆಗೆ. ಅಮ್ಮ ಅಪ್ಪ ಅಮ್ಮ ಅಮ್ಮ ನಿಂತ್ಕೊಳ್ಳಿ ಮಾ. ಅಮ್ಮ ಪ್ಲೀಸ್ ಅಪ್ಪ ಬರ್ತೀವಪ್ಪ. ಅಪ್ಪ ಪ್ಲೀಸ್ ಅಪ್ಪ ನನ್ನ ಮಾತು ಕೇಳಿಪ್ಪ. ಅಪ್ಪ ಅಮ್ಮ ನನ್ ಮೇಲೇನೋ ಕೈ ಮಾಡ್ತೀಯಾ? ಅಮ್ಮ ಅಂದೆ ತಾನೆ. ತಾಯಿಯಾದವಳಿಗೆ ಮಗಳು ತಪ್ಪು ದಾರಿ ಹಿಡಿದ್ರೆ ಒಡೆಯೋ ಅಧಿಕಾರ ತಾಯಿಗಿದೆ ಕಣೆ. ಆದ್ರೆ ವೇದಾಂತ ಮೇಲೆ ನಿನಗೆ ಯಾವ ಅಧಿಕಾರ ಇದೆಯೇ? ಅವನಿಗೆ ಅತ್ತೆ ಮಾವ ಆಗೋವರಿಗೆ ಯಾಕೆ ಅವಮಾನ ಮಾಡಿದೆ? ಅಯ್ಯೋ ಓಡು ಬದನ್, ನಾವೇನ್ ಮಾಡಿದ್ವಿ? ಬಾಯಿ ಮುಚ್ಕೊಂಡಿದ್ರೆ ಬದುಕುಳಿತೀಯ, ಇಲ್ಲ ಅಂದ್ರೆ ಮನೆಯಿಂದ ಆಚೆ ಹಾಕಿ ಆಚೆನೂ ಅನ್ನ ನೀರು ಸಿಗದೆ ಇರೋ ತರ ಮಾಡ್ಬಿಡ್ತೀನಿ. ಬಡವ ರಾಸ್ಕಲ್.
ಬಡವ ರಾಸ್ಕಲ್, ಬಡವ ರಾಸ್ಕಲ್. ಅಮ್ಮ ಓವರ್ ಆಕ್ಟ್ ಮಾಡಬೇಡ. ಆಗಿದ್ದಕ್ಕೆಲ್ಲ ನಾವೇ ಕಾರಣ ಅನ್ನೋ ತರ ಮಾತಾಡ್ಬೇಡ. ಸ್ಟೇ ಇನ್ ಯುವರ್ ಲಿಮಿಟ್ಸ್. ಮುಚ್ಚೆ ಬಾಯಿ. ಕೆಟ್ಟ ಹುಳುಗಳು ನೀವು. ನಿಮ್ಮನ್ನ ನನ್ನ ಮಕ್ಕಳು ಅಂತ ಹೇಳ್ಕೊಳಕ್ಕೆ ನನಗೆ ನಾಚಿಕೆ ಆಗತ್ತೆ. ಈಗ ಆಗಿರೋದ್ರಲ್ಲಿ ನಿಮ್ಮ ಕೈವಾಡ ಇಲ್ಲ ಅಂತ ನಾನ್ ನಂಬಿದ್ರೆ ಅದಕ್ಕಿಂತ ದೊಡ್ಡ ಮೂರ್ಖತನ ಇನ್ನೊಂದಿಲ್ಲ. ಯಾಕೆ ಯಾಕೆ ನಿನಗೆ ಆ ಪಾಪದವ್ರ ಬೀಳ್ ಕಣ್ಣು? ಅವ್ರು ಏನೇ ಮಾಡಿದ್ದಾರೆ ನಿನಗೆ? ಕಷ್ಟಪಟ್ಟು ಪ್ರಾಮಾಣಿಕವಾಗಿ ಬದುಕ್ತಿರೋ ಜನ ಕಡೆ ಆ ಪರಿಮಳನು ಮಂಜು. ಆರ್ತಿನ ನಮ್ಮ ವಿಕ್ಕಿಗೆ ಮದ್ವೆ ಮಾಡಿಕೊಟ್ಟು ಎಷ್ಟು ದಿನ ಆಯ್ತು? ಒಂದು ದಿನಾನಾದ್ರೂ ನಮ್ಮಿಂದ ಅವ್ರು ಏನಾದ್ರೂ ಆಸೆ ಪಟ್ಟಿದ್ದಾರೇನೆ? ಅವ್ರ ಹತ್ರ ದುಡ್ಡು ಇಲ್ದೇ ಇರ್ಬೋದು, ಆದ್ರೆ ಸ್ವಾಭಿಮಾನ ಅನ್ನೋದು ನಮಗಿಂತ 10 ಪಟ್ಟು ಅವ್ರಿಗೆ ಜಾಸ್ತಿ ಇದೆ. ಜೊತೆಗೆ ನಿಮ್ಮಿಬ್ಬರಿಗೂ ಚೂರು ಇಲ್ದೇ ಇರೋಷ್ಟು ಸಂಸ್ಕಾರ ಅವರಿಗೆ ಬೆಟ್ಟದಷ್ಟಿದೆ. ಅಂತ ಮನೆಯಿಂದ ಹೆಣ್ಮಕ್ಳನ್ನ ನಮ್ಮ ಮನೆಗೆ ಸೊಸೆಯಾಗ್ತಾ ಇರೋದು ನಮ್ಮ ಪುಣ್ಯ ಕಡೆ. ಆರ್ತಿ ಆರ್ತಿ ಹೇಗಿದ್ದಾಳೆ? ಮನೆ ಸೊಸೆ ಅಂದ್ರೆ ಹಾಗಿರ್ಬೇಕು. ನಯ ನಾಜೂಕು ಅವಳನ್ನ ನೋಡಿ ಕಲಿಬೇಕು. ಇನ್ನು ಅಮ್ಮ ಈ ಮನೆ ಸೊಸೆಯಾಗಿ ಬಂದ್ರೆ ಈ ಮನೆ ಇನ್ನಷ್ಟು ಉದ್ಧಾರ ಆಗತ್ತೆ ಹೊರತು ಹಾಳಾಗಲ್ಲ. ಅದನ್ನ ಹಾಳು ಮಾಡಕ್ಕೆ ಅಂತಾನೆ ಹೊಚ್ಚಾಗ್ತಿರೋ ನಿಮ್ಮಿಬ್ಬರಿಗೂ ಆ ಹುಡುಗಿ ಈ ಮನೆ ಸೊಸೆಯಾಗಿ ಬರೋದು ನಿಮ್ಮಿಬ್ಬರಿಗೂ ಇಷ್ಟ ಇಲ್ಲ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಯಾಕೆಂದ್ರೆ ಅವಳು ಆರ್ತಿ ತರ ಮೃದು ಸ್ವಭಾವದವಳಲ್ಲ. ನೀನು ಅಂದ್ರೆ ನಿಮ್ಮ ಅಪ್ಪ ಅಂತ ಎದುರು ತಿರುಗಿ ನಿಲ್ಲೋ ಗಟ್ಟಿಗಿತ್ತಿ ಅವಳು. ಅವಳು ಬಂದ್ರೆ ನಿಮ್ ಬೇಳೆಕಾಳು ಬೇಯಲ್ಲ ಅಂತ ತಾನೆ ಇಂಥ ನೀಚ್ ಕೆಲಸ ಮಾಡಿದ್ರಿ. ಇನ್ನೊಬ್ರು ಹೊಟ್ಟೆ ಉರಿಸ್ಬೇಡಿ, ನಾಶ ಆಗೋಗ್ತೀರಾ. ಒಳ್ಳೆಯವ್ರ ಮನಸ್ಸು ನೋಯಿಸಿದ್ರೆ ಅವ್ರ ಶಾಪ ನಿಮ್ಮನ್ನ ಸುಟ್ಟಾಕ್ಬಿಡುತ್ತೆ. ಹುಷಾರ್ 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 ಹುಷಾರ್. ಗಟ್ಟಿಮೇಳ